ಆಮೇಲೆ ಈಗ ರೀಸೆಂಟಾಗಿ ನಾನು ಲಾಸ್ಟು ಫೆಬ್ರವರಿ 22ನೇ ತಾರೀಕು ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದಂಥ ಒಂದು ಐರನ್ ಮ್ಯಾನ್ 70.3 ಅನ್ನುವಂಥ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ. ಅದರಲ್ಲಿ ಆ ಸ್ಪರ್ಧೆ ಒಳಗಡೆ 1.9 ಕಿಲೋಮೀಟರ್ ಸ್ವಿಮ್ ಇರುತ್ತೆ, ಅದೇ ಓಪನ್ ಸಿ ವಾಟ್ರಲ್ಲಿ. ಅದ ನಂತರ ಅದು ಮುಗಿದ ತಕ್ಷಣ ಇಮಿಡಿಯೇಟಾಗಿ 90 ಕಿಲೋಮೀಟರ್ ಸೈಕ್ಲಿಂಗ್ ಓಡಿಸೋದಿರುತ್ತೆ. ಅದು ಮುಗಿದ ತಕ್ಷಣ 21.1 ಕಿಲೋಮೀಟರ್ ರನ್ನಿಂಗ್ ಓಡೋದಂತ ಸ್ಪರ್ಧೆ ಇರುತ್ತೆ. ಸೊ ಇವೆಲ್ಲನೂ ನಾನು ಓಡಿ ಯಶಸ್ವಿಯಾಗಿ ಪೂರ್ಣಗೊಳಿಸಿರ್ತೀನಿ. ಹೇಗೆ ಸರ್ ಇಷ್ಟೆಲ್ಲ ಇದು ಭಾಳ ದೀರ್ಘಾವಧಿಯ ಒಂದು ಓಟ ಸ್ವಿಮ್ಮಿಂಗ್ ಇರುತ್ತೆ, ಅದನ್ನೆಲ್ಲ ಹೆಂಗೆ ಸಾಧ್ಯ ಆಯಿತು ಅಂತ ಇದೆ? ಆ್ಯಕ್ಚುಲಿ ನನಗೆ ಮೊದಲು ಸ್ವಿಮ್ಮಿಂಗ್ ಬರ್ತಾ ಇರಲಿಲ್ಲ. ನಾನು ಇದೇ ಲಾಸ್ಟ್ ನವಂಬರು 12 ಅಥವಾ 15ನೇ ತಾರೀಕಿಲ್ಲೇ JNMC ನಮ್ಮ ಪೂಲ್ ಇದೆ, ಅಲ್ಲಿ ಅಡ್ಮಿಷನ್ ಮಾಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಫಸ್ಟ್ ಬೇಸಿಕ್ಕಿಂದ ಕಲಿತು ಆಮೇಲೆ ಲಾಂಗ್ ಸ್ವಿಮ್ ಬೇಕಾದಾಗ ಯರ್ಮಾಳ್ ಲೇಕ್ ಅಂತ ಇದೆ, ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಅದರಿಂದ ನಾನು ಡೈಲಿ 3 ಇವೆಂಟ್ ಪ್ರಾಕ್ಟೀಸ್ ಮಾಡಬೇಕಾಗತ್ತಲ್ಲ, ಹೀಗಾಗಿ ನಾನು ಡೈಲಿ 2 ಇವೆಂಟ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಒಂದು ಸ್ವಿಮ್ ಅಥವಾ ರನ್ನು, ಇಲ್ಲ ಸ್ವಿಮ್ ಅಥವಾ ಸೈಕ್ಲಿಂಗ್ ಮಾಡ್ತಾಯಿದ್ವಿ. ಸೊ ರೆಗ್ಯುಲರಾಗಿ ಪ್ರಾಕ್ಟೀಸು, ಅದೇ ರೀತಿ ನನ್ನ ಕರ್ತವ್ಯದ ಜೊತೆನೇ ನನ್ನ ಪ್ರಾಕ್ಟೀಸು ನೋಡಿಕೊಂಡು 2 ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೆ. ಇಷ್ಟಕ್ಕೆಲ್ಲ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಸಪೋರ್ಟ್ ಮಾಡಿರುವಂಥದ್ದು. ಮೊನ್ನೆ ಪೊಲೀಸ್ ಆಯುಕ್ತರಾದಂಥ ನಮ್ಮ ಭೂಷಣ್ ಗುಲಾಬ್ರಾವ್ ಸಾಹೇಬರು, ಅವರು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ DCP ಸರ್ ಕಾನೂನು ಸುವ್ಯವಸ್ಥೆ ಆದಂಥ NV ಬರ್ಮನಿ ಸಾಹೇಬ್ರಾಗಿರ್ಬೋದು, ಇನ್ನೊಬ್ಬರು DCP ಸಾಹೇಬ್ರಂಥ ನಿರಂಜನ್ ರಾಜ್ ಅರಸ್ ಸಾಹೇಬ್ರಾಗಿರ್ಬೋದು, ಅದೇ ರೀತಿ ನಮ್ಮ CRDCP ಆದಂತಹ ಕಾಶಪ್ಪನವ್ರ ಸರ್ ಆಗಿರ್ಬೋದು, ಅದೇ ರೀತಿ ನಮ್ಮ ಮಾನ್ಯ RPI ಆದಂತಹ ಬಿರಾದರ್ ಸಾಹೇಬರು ಕೂಡ ಅಷ್ಟೇ ನನಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ನುಳಿದಂಥ ನನ್ನ ಸ್ನೇಹಿತರಾದಂಥ ಶಿವಾನಂದ್ ಮನ್ನಿಕೇರಿ ಅಂಥೇಳಿ, ಆಮೇಲೆ ಶ್ರೀಧರ್ ಅಂಥೇಳಿ, ಆಮೇಲೆ ಅದೇ ರೀತಿ ಹೊನ್ನಪ್ಪ ವಿಠಲ್ ತಳವಾರು, ಹೊನ್ನಪ್ಪ ವಿಠಲ್ಲು, ಆಮೇಲೆ ಶ್ರೀಧರ್ ಅಂಥೇಳಿ, ಬಸವರಾಜ್ ಕೊಟ್ಟಿಗೆ ಅಂತೇಳಿ ವಕೀಲರು, ಇವರೆಲ್ಲರೂ ಕೂಡ ನಂಗೆ ಅಷ್ಟೇ ಬ್ಯಾಕಪ್ಪಾಗಿ ಸಪೋರ್ಟ್ ಮಾಡಿರೋಂಥದ್ದು. ಅದೇ ರೀತಿ ನಮ್ಮ ಸ್ಥಳೀಯ ಶಾಸಕರಾದಂತಹ ಮಾನ್ಯ ರಾಜು ಶೇಟ್ ಸಾಹೇಬರು ಕೂಡ ನಾನು ಕರೆದು ಹೋಗೋಬೇಕಾದ್ರೂ ಅಪ್ರಿಷಿಯೇಟ್ ಮಾಡಿದ್ದಾರೆ, ಬಂದ ಮೇಲೆ ಕೂಡ ಅಪ್ರಿಷಿಯೇಟ್ ಮಾಡಿರುವಂಥದ್ದು. ನನ್ನ ಹತ್ರನೂ ಕೂಡ ನಮ್ಮ ಸಬಾರ್ಡಿನೇಟಾಗಿ ಸಂಗಮೇಶ್ ಶಾನಿ ಅವರು ಕೂಡ ಕರ್ತವ್ಯ ನಿರ್ವಹಿಸಿದ್ರು. ಅವರ ಸಾಧನೆ ಪೊಲೀಸ್ ಇಲಾಖೆಗೆ ಒಂದು ಹೆಮ್ಮೆ ತರುವಂಥ ವಿಷಯ. ನಮ್ಮ ಪೊಲೀಸ್ ಇಡೀ ನಮ್ಮ ಇಂಡಿಯಾ ಕರ್ನಾಟಕ ಅಷ್ಟೇ ಅಲ್ಲದೆ ಕೂಡ ಭಾರತ ಕೂಡ ಹೆಮ್ಮೆ ತರುವಂಥ ವಿಷಯ. ಯಾಕಂದರೆ ಅವರ ಪರಿಶ್ರಮ ಭಾಳ ಇದೆ. ಒಬ್ಬ ರೈತನ ಮಗನಾಗಿ ಇಲ್ಲಿ ಬಂದು ನೇಮಕಾತಿ ಹೊಂದಿ ಇಲ್ಲಿ ಕಠಿಣ ಪರಿಶ್ರಮದಿಂದ ದಿನನಿತ್ಯ ಮ್ಯಾಕ್ಸಿಮಮ್ ಮಾರ್ನಿಂಗ್ ಈವ್ನಿಂಗ್ ಟೈಮ್ನು ಕೂಡ ಕಠಿಣ ಪರಿಶ್ರಮ ಪಟ್ಟು ಸೈಕ್ಲಿಂಗು ಮತ್ತು ಸ್ವಿಮ್ಮಿಂಗು ಮತ್ತು ದಿನ ರನ್ನಿಂಗು ಮಾಡಿ ಮೊನ್ನೆ ತಾನೇ ಮೈಸೂರಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಸಾಧನೆಗೈದರು. ಅದೇ ಥರನಾಗಿ ಎರಡನೇದು ಕೂಡ ಕೊಲಂಬೋದಲ್ಲಿ ಹೋಗಿ 70.3 ಇವೆಂಟ್ಸ್ನಲ್ಲಿ ಕೂಡ ನಮ್ಮ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಶ್ರೀ ಸಂಗಮೇಶ್ ಆನಿ ಅವರು ಶ್ರೀಲಂಕಾದು ಕೊಲಂಬೋನಲ್ಲಿ ಐರನ್ ಮ್ಯಾನ್ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಅದು ಸ್ಪರ್ಧೆಯನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದಾರೆ. ಇದು ಟ್ರಯಥ್ಲಾನ್, ಐರನ್ ಮ್ಯಾನ್ ಅಂದರೆ ಅದು ಒಂದು ಟ್ರಯಥ್ಲಾನ್ ಇರುತ್ತೆ. ಅದರಲ್ಲಿ 90 ಕಿಲೋಮೀಟರ್ ಸೈಕ್ಲಿಂಗ್, 21 ಕಿಲೋಮೀಟರ್ ರನ್ನಿಂಗ್ ಮತ್ತು 2 ಕಿಲೋಮೀಟರ್ ಸ್ವಿಮ್ಮಿಂಗ್ ಇರುತ್ತೆ. ಇದು ಭಾಳ ಕಠಿಣವಾದಂಥ ಸ್ಪರ್ಧೆ. ಇದನ್ನು ಕಂಪ್ಲೀಟ್ ಮಾಡಿಕೊಂಡು ಇದು ಭಾಳ ಹೆಮ್ಮೆಯ ಕೆಲಸ ಇವರು ಮಾಡಿದ್ದಾರೆ. ನಮ್ಮ ಇಲಾಖೆ ವತಿಯಿಂದ ಇವ್ರದ್ದು ನಾವು ಸನ್ಮಾನ ಕೂಡ ಮಾಡಿದ್ದೀವಿ ಮತ್ತು ಒಂದು ರಿವಾರ್ಡ್ಗೋಸ್ಕರ ಇವರ ಹೆಸರು ನಾವು ನಮ್ಮ DG ಅವರಿಗೆ ಕಳಿಸ್ತೀವಿ. ಇದಕ್ಕಿಂತ ಮುಂಚೆ ಆಲ್ಸೋ ಅವರು ಕೆಲವು ಬೇರೆ ಐರನ್ ಮ್ಯಾನ್ ಕಾಂಪಿಟೇಷನ್ಗಳನ್ನು ಕೂಡ ಗೆದ್ದಿದ್ದಾರೆ.